ಹಳೆ ಹುಬ್ಬಳ್ಳಿಯಲ್ಲಿ ಭವಾನಿ ಶಂಕರ ದೇಗುಲದ ಪುಷ್ಕರಣಿ ವಿವಾದ ಪ್ರತಿಭಟನೆ ನಡೆಸ್ತಾ ಇದ್ದರು ಹಿಂದೂಪರ ಕಾರ್ಯಕರ್ತರನ್ನ ಈಗ ಖಾಕಿ ವಶಕ್ಕೆ ಪಡ್ಕೊಂಡಿದೆ. ಹಳೆ ಹುಬ್ಬಳ್ಳಿಯಲ್ಲಿ ಭವಾನಿ ಶಂಕರ ದೇಗುಲದ ಪುಷ್ಕರಣಿ ವಿವಾದವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದ ಹಿಂದೂಪರ ಕಾರ್ಯಕರ್ತರನ್ನ ಖಾಕಿ ತನ್ನ ವಶಕ್ಕೆ ಪಡ್ಕೊಂಡಿದೆ. ಪುಷ್ಕರಣಿ ಉಳಿಸಿ ಭವಾನಿ ಶಂಕರ ಕೀರ್ತಿ ಬೆಳೆಸಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ರು. ಬ್ಯಾರಿಕೇಡ್ ಹತ್ತಿ ದೇವಸ್ಥಾನದ ರಸ್ತೆಗೆ ನುಗ್ಗೋದಕ್ಕೆ ಯತ್ನಿಸಿದಾಗ ಖಾಕಿ ಅವರನ್ನ ವಶಕ್ಕೆ ಪಡ್ಕೊಂಡಿದೆ. ಹಿಂದೂಪರ ಕಾರ್ಯಕರ್ತರ ಜೊತೆ ಬಿಜೆಪಿ ಶಾಸಕರು ಕೂಡ ಪೊಲೀಸರ ವಶದಲ್ಲಿದ್ದಾರೆ. ಶಾಸಕ ಬೆಲ್ಲದ್ ಮಹೇಶ್ ತೆಂಗಿನಕಾಯಿ, ಎಂಎಲ್ಸಿ ಪ್ರದೀಪ್ ಶೆಟ್ಟರ್ ಇವರೆಲ್ಲರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ವಿವಾದ ಏನು ಅಂತ ನೋಡೋದಾದ್ರೆ, ಆಸರಾ ಓಣಿಯ ಪುಷ್ಕರಣಿ ಮೇಲೆ ರಸ್ತೆ ನಿರ್ಮಿಸುವಂತಹ ಪ್ಲಾನ್ ನಡೆದಿತ್ತು. ಪುಷ್ಕರಣಿ ಮೇಲೆ ರಸ್ತೆ ನಿರ್ಮಿಸೋದಕ್ಕೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ವು. ಪುರಾತನ ಭವಾನಿ ಶಂಕರ ದೇವಾಲಯದ ಪುಷ್ಕರಣಿ ಇದೆ, ಅನಧಿಕೃತವಾಗಿ ರಸ್ತೆ ನಿರ್ಮಿಸಲಾಗ್ತಾ ಇದೆ ಅಂತ ಹಿಂದೂ ಸಂಘಟನೆಗಳು ಆರೋಪ ಮಾಡಿದ್ವು. ರಸ್ತೆ ನಿರ್ಮಿಸಿದ್ರೆ ನಾವು ಕಿತ್ತಾಕ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆ ಕಿತ್ತಾಕೋದಕ್ಕೆ ಬಿಡಲ್ಲ ಅಂತ ದಲಿತರು ಮತ್ತು ಮುಸ್ಲಿಂ ಸಂಘಟನೆಗಳು ಹೇಳ್ತಾರೆ. ಪ್ರತಿಭಟನಾ ನಿರತ ಹಿಂದೂಪರ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುವ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಇದರಲ್ಲಿ ಬಿಜೆಪಿ ಶಾಸಕರುಗಳು, ಎಂಎಲ್ಸಿಗಳು ಕೂಡ ಇದ್ದಾರೆ. ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್, ಈ ಪುಷ್ಕರಣಿಯನ್ನ ಉಳಿಸೋದಕ್ಕಾಗಿ ನಡೀತಾ ಇದ್ದಂತಹ ಹೋರಾಟ ಪ್ರತಿಭಟನೆ ಸ್ವರೂಪವನ್ನ ಪಡ್ಕೊಳ್ತು. ಪೊಲೀಸರು ಪ್ರತಿಭಟನಾಕಾರರನ್ನ ಸದ್ಯ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯದ ಡೆವಲಪ್ಮೆಂಟ್ ಏನೇ ಆಗ್ತಾ ಇದೆ ರವಿಕುಮಾರ್? ಪ್ರಮುಖವಾಗಿ ಬೆಳಗ್ಗಿಂದ ನಡೀತಿರುವಂತಹ ಈ ಒಂದು ಹೋರಾಟ ಸದ್ಯ ಒಂದು ಹಂತಕ್ಕೆ ಮುಕ್ತಾಯವಾಗಿದೆ. ಪ್ರತಿಭಟನೆ ಮಾಡ್ತಾ ಇದ್ದು ಮತ್ತು ಪುಷ್ಕರಣಿ ಜಾಗಕ್ಕೆ ರಸ್ತೆಯನ್ನು ಕೀಳಲು ಮುಂದಾಗಿದ್ದಂತಹ ಈ ಒಂದು ಹೋರಾಟಗಾರರ ಶಾಸಕ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ, ಪ್ರಮೋದ್ ಮುತಾಲಿಕ್ ಸೇರಿದಂತೆ ಹಲವರನ್ನ 200ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ಎಲ್ಲರನ್ನು ಸಹಿತ ಪೊಲೀಸರು 4-5 ಪೊಲೀಸ್ ವ್ಯಾನ್ಗಳಲ್ಲಿ ತುಂಬಿಕೊಂಡು ಬಂಧನ ಮಾಡಿಕೊಂಡು ಕರೆದುಕೊಂಡು ಹೋಗಿದ್ದಾರೆ. ಆ ಒಂದು ಪುಷ್ಕರಣಿ ಅಂದ್ರೆ ವಿವಾದವಾಗಿರುವಂತಹ ಸ್ಥಳದ ಸುತ್ತಮುತ್ತಲು ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಈ ಒಂದು ರಸ್ತೆಯನ್ನು ಯಾವುದೇ ಕಾರಣಕ್ಕೂ ರಸ್ತೆಯನ್ನು ನಾವು ಮಾಡಿದ್ದನ್ನ ತೆಗೆಯುವುದಿಲ್ಲ ಎಂಬ ಒಂದು ಖಡಕ್ ಆದಂತಹ ಒಂದು ಸಂದೇಶವನ್ನ ಮಹಾನಗರ ಪಾಲಿಕೆ ಆಯುಕ್ತರು ಸಹಿತ ನೀಡಿದ್ದಾರೆ. ಹೀಗಾಗಿ ಈ ಒಂದು ರಸ್ತೆಯನ್ನು ನೀವು ತೆಗೆಯಲೇಬೇಕು. ಪುಷ್ಕರಣಿ ಇದ್ದಂತಹ ಒಂದು ಸ್ಥಳದಲ್ಲಿ ಮೇಲ್ಗಡೆ ನೀವು ರಸ್ತೆಯನ್ನ ಮಾಡಿದಿರಿ ಎಂಬ ಒಂದು ಒಂದು ಗಡುವನ್ನ ಸದ್ಯ ಮಹಾನಗರ ಪಾಲಿಕೆಗೆ ಹೋರಾಟಗಾರರು ನೀಡಿದ್ದಾರೆ. ಸದ್ಯ ಮೊದಲನೇ ಹಂತದಲ್ಲಿ ನಡೆದಂತಹ ಈ ಒಂದು ಹೋರಾಟ ಸದ್ಯ ತಾತ್ಕಾಲಿಕವಾಗಿ ಸುಖಾಂತ್ಯವಾಗಿದೆ. ಪ್ರತಿಭಟನಾಕಾರರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಸ್ಥಳೀಯವಾದಂತಹ ಒಂದು ಎಲ್ಲರಿಗೂ ಸಹಿತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬರುವ ದಿನಗಳಲ್ಲಿ ಇದನ್ನ ನೀವು ಸರಿಪಡಿಸಿದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದು ಇನ್ನು ಯಾವ ಹಂತಕ್ಕೆ ಹೋಗ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸಿಂಧೂರ. ಆಲ್ರೈಟ್ ರವಿಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.